ಸರ್ ಇದು ಬಂದ್ಬಿಟ್ಟು ಟಾಟಾ ಇಂಟ್ರಾ V10 ಅಂತ ಹೇಳಿ 2021 ಸಿಂಗಲ್ ಓನರ್ ಗಾಡಿ ಡಾಕ್ಯುಮೆಂಟ್ ಫ್ರೆಶ್ ಮಾಡ್ಕೊಡ್ತೀನಿ ಸರ್. ನಲ್ಲಿ ಯಾವುದೇ ಗಾಡಿ ತೊಗೊಂಡೋಗ್ರಿ ಶ್ರಮಜೀವಿ ಆಟೋ ಕನ್ಸಲ್ಟ್ ನಲ್ಲಿ ಆಯಿಲ್ ಚೇಂಜ್, ಆಯಿಲ್ ಫಿಲ್ಟರ್, ಡೀಸೆಲ್ ಫಿಲ್ಟರ್, ಏರ್ ಫಿಲ್ಟರ್ ಈ ಮೂರು ಬಿಟ್ಟರೆ ಮತ್ತೆ ಯಾವುದೇ ಕಾರಣಕ್ಕೆ ಬೇರೆ ಕೆಲಸ ಏನು ಮಾಡೋ ಅವಶ್ಯಕತೆ ಇರಲ್ಲ. ಟೈರ್ ಕಮ್ಮಿ ಇದೆ ಟೈರ್ ಹಾಕ್ಸ್ಕೊಡ್ತೀನಿ, ಇನ್ಸೂರೆನ್ಸ್ ಕಮ್ಮಿ ಇದೆ ಇನ್ಸೂರೆನ್ಸ್ ಕಟ್ಕೊಡ್ತೀನಿ, FC ಇಲ್ಲ FC ಮಾಡಿಸ್ಕೊಡ್ತೀನಿ. ಎಕ್ಸಾಂಪಲ್ ಉದಾಹರಣೆ ಏನಪ್ಪ ಅಂದರೆ ಬೊಲೊರೋ ಪಿಕಪ್ಪಲ್ಲಿ ಎಷ್ಟು ಥರ ಗಾಡಿ ಬರುತ್ತೆ, ಒಂದು 10 ರಿಂದ 15 20 ಗಾಡಿ ಸ್ಟಾಕ್ ಇರುತ್ತೆ. ದಸರಾ ದೀಪಾವಳಿ ಟೈಮು ಟಾಟಾ AC ಬೇಕಂದ್ರೆ ಅದನ್ನೂ ಒಂದು 15 ರಿಂದ 20 ಗಾಡಿ ಸ್ಟಾಕ್ ಇರುತ್ತೆ. ಟೋಟಲಿ ಕಮರ್ಷಿಯಲ್ ವೆಹಿಕಲಲ್ಲಿ ಯಾವುದೇ ಒಂದು ವೆಹಿಕಲ್ ಆಗಿರಲಿ ತೊಗೋಬೇಕಂತ ಯಾವ ಗಾಡಿ ಮನಸ್ಸು ಮಾಡ್ತೀರಿ ಆ ವೆಹಿಕಲ್ 10 ರಿಂದ 15 ಗಾಡಿ. ಟೋಟಲ್ ನೀವು ಕಮರ್ಷಿಯಲ್ ವೆಹಿಕಲ್ ಯಾವ ಗಾಡಿ ಮಾಡ್ಬೇಕಂತ ಮೇನ್ ಸೆಟ್ಟಿಂಗ್ ಇರುತ್ತೆ. ಆ ಗಾಡಿ ತೊಗೋಬೇಕಂತ ಬಂದರೆ ಒಂದಲ್ಲ ಎರಡಲ್ಲ 10 ಗಾಡಿ ಕೊಡ್ತೀನಿ. 10 ಗಾಡಿಯಲ್ಲಿ ಒಂದು ಗಾಡಿ ಇಷ್ಟಪಡ್ರಿ 100-200% ಪಕ್ಕಾ ಕೊಡ್ತೀನಿ ಸರ್. ಪಕ್ಕಾ ಕೊಡೋದಕ್ಕೋಸ್ಕರ ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ ನಡೀತಾರೆ ದಾವಣಗೆರೆಯಲ್ಲಿ. 2021 ಸಿಂಗಲ್ ಓನರ್ ಗಾಡಿ ಡಾಕ್ಯುಮೆಂಟ್ ಫ್ರೆಶ್ ಮಾಡಿಕೊಡ್ತೀನಿ ಸರ್. ಫ್ರೆಶ್ ಅಂದರೆ 1 ವರ್ಷ ಇನ್ಸೂರೆನ್ಸ್, 2 ವರ್ಷ FC ಮಾಡಿಸ್ಕೊಡ್ತೀನಿ. ಗಾಡಿ ನಿಮಗೆ ಟೆಸ್ಟ್ ಡ್ರೈವ್ ಕೊಡ್ತೀನಿ. ತೊಗೊಂಡವ್ರಿ ಶೋರೂಮಿಗೆ ಟಿಂಕರು, ಪೇಂಟ್ರು, ಮೆಕ್ಯಾನಿಕ್ ನಿಮ್ಗೆ ಯಾರೇ ಸಂಬಂಧಪಟ್ಟರೆ ಯಾರು ತಗೋ ಹೋಗಿ ಗಾಡಿ ತೋರಿಸ್ಕೊಂಬರ್ರಿ. ನಿಮ್ಗೆ ಇಷ್ಟ ಆದಮೇಲೆ ವ್ಯಾಪಾರ ಮಾಡ್ಕೊಡ್ರಿ ಒಂದು. ಆಮೇಲೆ ಈ ಗಾಡಿ ಬಂದ್ಬಿಟ್ಟು ಸರ್ ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ. 4-25 ಹೇಳ್ತೀನಿ. ಗಾಡಿ ನೋಡಿ ಇಷ್ಟ ಆದರೆ 4 ಒಳಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 3 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. ನನ್ನಲ್ಲಿ ಯಾವುದೇ ವೆಹಿಕಲ್ ತೊಗೋಬೇಕಪ್ಪ ಅಂದರೆ ಕಂಪಲ್ಸರಿ ಆಧಾರ್ ಕಾರ್ಡು, ಪಾನ್ ಕಾರ್ಡು, DL. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL ಕಂಪಲ್ಸರಿ ಇರಬೇಕು. ಆಮೇಲೆ ಮೇಲಾಗಿ ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಸಿವಿಲ್ ಸ್ಕೋರ್ ಇಲ್ಲಪ್ಪ ಅಂತಂದರೆ ನಾನೇ ಅಲ್ಲ ಯಾವುದೇ ಊರಿಗೆ ಹೋದ್ರೆ ಯಾವುದೇ ಶೋರೂಮಿಗೆ ಹೋದ್ರೆ ನಿಮ್ಗೆ 100% ಲೋನ್ ಆಗಲ್ಲ. ಅಟ್ಲೀಸ್ಟ್ ಒಂದು DL ಇಲ್ಲ ಅಂದ್ರೆ ಪರವಾಗಿಲ್ಲ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ತೊಗೊಂಬನ್ನಿ. DL ಇದ್ರೆ ಸ್ವಲ್ಪ ಜಾಸ್ತಿ ಫಂಡಿಂಗ್ ಆಗುತ್ತೆ, DL ಇಲ್ಲ ಅಂದ್ರೆ ಕಮ್ಮಿ ಫಂಡಿಂಗ್ ಆಗುತ್ತೆ. ಎಕ್ಸಾಂಪಲ್ ಉದಾಹರಣೆ ನೋಡ್ರಿ, ಇದು ಟಾಟಾ ಇಂಟ್ರಾ V10 ಇದು 2021 ಸಿಂಗಲ್ ಓನರ್ ಗಾಡಿ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL ಇತ್ತಪ್ಪ ಅಂದ್ರೆ 3 ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ. ಅದೇ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL ಇಲ್ಲ ಅಂದ್ರೆ 2.5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ನಿಮ್ಗೆ ಏನ್ ಬೇಕು ಒನ್ ಟೈಮ್ ಡೈರೆಕ್ಟ್ ದಾವಣಗೆರೆ ಬರ್ರಿ, ಇಲ್ಲಿರೋಂಥ ಗಾಡಿಗಳು ನೋಡ್ರಿ. ನಿಮ್ಗೆ ಎಲ್ಲಾ ತರ ಗಾಡಿ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗಮಟ್ಟ ಗಾಡಿ ತೋರಿಸೋ ಜವಾಬ್ದಾರಿ ನಂದು. ಗಾಡಿ ನೋಡ್ರಿ ಇಷ್ಟ ಆದ್ರೆ ವ್ಯಾಪಾರ ಮಾಡ್ಕೊಂಡು. ಪವರ್ ಸ್ಟೇರಿಂಗ್ ಗಾಡಿ ಸರ್ ಇದು. ಸರ್ ಟೈರ್ ಕಂಡೀಷನ್ ಎಲ್ಲ ಹೆಂಗಿದೆ ಸರ್? ಸರ್ ಗಾಡಿ ಬಂದ್ಬಿಟ್ಟು ಗುಡ್ ಕಂಡೀಷನ್ ಒರಿಜಿನಲ್ ಗಾಡಿ ಇದೆ. ಗಾಡಿ ಅಂದ್ರೆ ಸಣ್ಣ ಪುಟ್ಟ ಖರ್ಚು ಇರುತ್ತೆ. ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಗಾಡಿ ಖರ್ಚಿಲ್ಲ ಅಂತ ಹೇಳಲ್ಲ ನಾನು. ಯಾವುದೇ ಒಂದು ವೆಹಿಕಲ್ ತೊಗೊಳ್ರಿ, ಈಗ ಒಂದು ಎಕ್ಸಾಂಪಲ್ ಇದೇ ಗಾಡಿ ತೊಗೊಳ್ರಿ, ಇಂಟ್ರಾ V10 ಗಾಡಿ ತೊಗೊಳ್ರಿ. ಗಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ. ಏನಪ್ಪ ಮೇನ್ ಗ್ಲಾಸ್ ಹೋಗಿದೆ. ಮೇನ್ ಗ್ಲಾಸ್ ಯಾಕೆ ಹೋಗಿದೆ ಅಂದ್ರೆ ಕಲ್ ಸಿಡಿದು ಹೋಗಿದೆ. ಇದನ್ನ ಗ್ಲಾಸ್ ಚೇಂಜ್ ಮಾಡಿಸ್ಬೋದು. ದೊಡ್ಡ ವಿಷಯ ಅಲ್ಲ ನನಗೆ. 2,000 ರೂಪಾಯಿ 2,500 ರೂಪಾಯಿ ಖರ್ಚು ಮಾಡಿದ್ರೆ ಗ್ಲಾಸ್ ಚೇಂಜ್ ಆಗುತ್ತೆ. ಬಟ್ ಏನಾಗುತ್ತೆ, ಶೋರೂಮ್ ಇಂದ ಬರೋಂತ ಗ್ಲಾಸ್ ಒನ್ ಟೈಮ್ ತೆಗೆದಿವಪ್ಪ ನೆಕ್ಸ್ಟ್ ಅವ್ರಿಗೆ ಕಣ್ಣಿಗೆ ಕಣ್ಣೂರಿ ಬರೋದು ಬಿಸಿಲಿಗೆ. ಹಿಂಗಾಗಿ ಲೋಕಲ್ ಗ್ಲಾಸ್ ಹಾಕ್ಸೋದು ಬೇಡ ಅಂತಂದೇಳಿ ಇದೇ ತರ ಬಿಟ್ಟಿರ್ತೀನಿ. ಬೇಕಂತ ಕಸ್ಟಮರ್ಗೆ ಗ್ಲಾಸ್ ಹಾಕ್ಸ್ಕೊಡ್ತೀನಿ. ಒಂದು 100-200 ಗ್ಲಾಸ್ ಹಾಕ್ಸ್ಕೊಡ್ತೀನಿ. ಟೈರ್ ಕಮ್ಮಿ ಇದೆ ಟೈರ್ ಹಾಕ್ಸ್ಕೊಡ್ತೀನಿ. ಅವ್ರು ಯಾವ ತರ ಏನ್ ಕೇಳ್ತಾರೆ ಬಾಯ್ ಬಿಟ್ಟು ಅದ್ರ ಮೇಲೆ ನಾನು ಏನ್ ಬೇಕೋ ಎಲ್ಲ ಅನುಕೂಲ ಮಾಡ್ಕೊಳ್ಳೋ ಜವಾಬ್ದಾರಿ ನಂದು ಸರ್. ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಟಾಟಾ AC ಗೋಲ್ಡ್ ಅಂತ BS4 2018 ಮಾಡ್ಲಿದ್ದು. ಈ ಗಾಡಿ ಬಂದ್ಬಿಟ್ಟು ಗುಡ್ ಕಂಡೀಷನ್ 4 ಟೈರ್ ಓಕೆ ಇದೆ. ಡಾಕ್ಯುಮೆಂಟ್ ಫ್ರೆಶ್ ಮಾಡಿಸ್ಕೊಡ್ತೀನಿ. ಲೋಕಲ್ ನಂಬರ್ ಗಾಡಿ, ಸಿಂಗಲ್ ಓನರ್, ಒರಿಜಿನಲ್ ಗಾಡಿ ಇದೆ ಸರ್ ಇದು. ಈ ಗಾಡಿ ಬಂದ್ಬಿಟ್ಟು ನಿಮಗೆ 3,25,000 ರೂಪಾಯಿ ಹೇಳ್ತೀನಿ. ವ್ಯಾಪಾರ ಕೂತ್ಕೊಂಡ್ರೆ 3 ಮೇಲೆ ವ್ಯಾಪಾರ ಆಗುತ್ತೆ. 2018 ಇದು BS4 ಟಾಟಾ AC ಗೋಲ್ಡ್ ಸರ್. ನಾನು ಮಾತು ಹೇಳ್ತೀನಿ ಕೇಳ್ತೀರಾ, ಗಾಡಿ ಮೇಲೆ ಡಿಪೆಂಡಬಲ್ ಆಗುತ್ತೆ. ರೇಟ್ ಕಮ್ಮಿ ಆಗುತ್ತೆ ಅಂತ ಹಿಡ್ಕೊಬೇಡ್ರಿ. ಗಾಡಿ ಕಂಡೀಷನ್ ಮೇಲೆ ರೇಟ್ ಇರುತ್ತೆ. ಬಂದು ಒನ್ ಟೈಮ್ ಗಾಡಿ ನೋಡ್ರಿ, ಆಮೇಲೆ 10% ಹೆಚ್ಚಿಗೆ ಮಾಡ್ಕೊಡೋ ಜವಾಬ್ದಾರಿ ನಂದು. ಆಮೇಲೆ ಇಲ್ಲಿ ನೋಡಿ ಸರ್, ಇದು ಟಾಟಾ AC HT ಅಂತಂದೇಳಿ ಇದು BS4 ಮಾಡಲ್. ಇದು ಬಂದ್ಬಿಟ್ಟು 2018 ಡಾಕ್ಯುಮೆಂಟ್ ಫ್ರೆಶ್ ಮಾಡಿಸ್ಕೊಡ್ತೀನಿ. ಇನ್ಸೂರೆನ್ಸ್, FC. ನಿಮಗೆ ಲೋನ್ ಬೇಕಂದ್ರೆ ಇಲ್ಲಿರೋಂಥ ಕಮರ್ಷಿಯಲ್ ವೆಹಿಕಲ್ ಎಲ್ಲಾ ಗಾಡಿಗೆ ಲೋನ್ ಮಾಡಿಸ್ಕೊಡ್ತೀನಿ. ಪದೇ ಲೋನ್ ಆಗುತ್ತೆ ಅಂತ ಹೇಳಿ ನೀವು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಗೆ ಏನ್ ಬೇಕೆಲ್ಲ ಅನುಕೂಲ ಮಾಡ್ಕೊಳ್ಳೋ ಜವಾಬ್ದಾರಿ ನಂದೆ ಸರ್. 2021 ದೋಸ್ತ್ ಪ್ಲಸ್ ಅಂತ ಸರ್. ದೋಸ್ತ್ ಅಲ್ಲಿ ಟೋಟಲ್ 4 ನಮೂನೆ ಗಾಡಿ ಬರುತ್ತೆ. ದೋಸ್ತ್ ಪ್ಲಸ್, ದೋಸ್ತ್ LS, ಬಡ ದೋಸ್ತ್ ಅಂತ ಹೇಳಿ. ಇದು ಬಂದ್ಬಿಟ್ಟು ದೋಸ್ತ್ ಪ್ಲಸ್ ಅಂದ್ರೆ 5 ಬೋಲ್ಟಿಂಗ್ ಗಾಡಿ, ದೊಡ್ಡ ಗಾಡಿ ಇದು. ಪವರ್ ಸ್ಟೇರಿಂಗ್ ಗಾಡಿ ಬರುತ್ತೆ. ಇನ್ಸೂರೆನ್ಸ್, FC ಫ್ರೆಶ್ ಮಾಡಿಸ್ಕೊಡ್ತೀನಿ. CC ಕಂಡೀಷನ್ ಕೊಡ್ತೀನಿ. ಒಂದು 6.5 ಲಕ್ಷ ಹೇಳ್ತೀನಿ. ಒಂದು 6.25 ಬಂದ್ರೆ ಕೊಡ್ತೀನಿ. ಬೇಡ ಫುಲ್ ಕ್ಯಾಶ್ ಅಂದ್ರೆ 5,000 ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಲೋನ್ ಬೇಕಂದ್ರೆ ಮಾಡ್ಕೊಡ್ತೀನಿ. ಆಮೇಲೆ ನಮ್ಮಲ್ಲಿ ಇರೋಂಥ ವೆಹಿಕಲ್ಗಳೆಲ್ಲ ನೋಡ್ರಿ, ನಿಮ್ಗೆ ಯಾವ್ದು ಇಷ್ಟ ಆಗಿಲ್ಲಪ್ಪ ಅಂದ್ರೆ ಮತ್ತೆ ಕಸ್ಟಮರ್ ವೆಹಿಕಲ್ ಇರುತ್ತೆ. ಆ ವೆಹಿಕಲ್ ಸಮೇತ ತರಿಸ್ಕೊಡೋ ಜವಾಬ್ದಾರಿ ನಂದು ನೋಡ್ರಿ. ಟೋಟಲ್ ಈಗ ದೋಸ್ತ್ ವೆಹಿಕಲ್ ಬೇಕಪ್ಪ ಅಂದ್ರೆ 1, 2, 3, 4, 5, 6 ಟೋಟಲ್ ಸದ್ಯ ಒಂದು 6 ವೆಹಿಕಲ್ ಇದೆ. ಈ ನೆಕ್ಸ್ಟ್ ದಸರಾ 12ನೇ ತಾರೀಕು 13ನೇ ತಾರೀಕು ಹಬ್ಬದ ಮೂಮೆಂಟ್ಗೆ ಆ ಟೈಮ್ ಒಂದು 10 ರಿಂದ 15 ವೆಹಿಕಲ್ ದೋಸ್ತ್ ಇರುತ್ತೆ. ಒಂದು 15 ಬೊಲೊರೋ ಗಾಡಿ ಇರುತ್ತೆ. ಒಂದು 15 ಟಾಟಾ AC, 15 ಜೀತೋ, 15 ಸೂಪರ್. ಟೋಟಲ್ ಒಂದೇ ಟೈಮ್ ಅಂದ್ರೆ ಒಂದು 70-80 ಗಾಡಿ ಕಮ್ಮಿ ಒಂದು 100 ಗಾಡಿ ಮಾಡೋದು ತೋರಿಸೋ ಜವಾಬ್ದಾರಿ ನಂದು. ಇಲ್ಲಿ ನೋಡ್ರಿ ಸರ್, ಈ ಲೈನ್ ಅಲ್ಲಿ ಇರೋಂಥ ಪ್ರತಿಯೊಂದು ಗಾಡಿನೂ ಎಲ್ಲ ಟಾಪ್ ಇರೋ ಗಾಡಿಗಳೇ. 22 ಮಾಡಲಿದ್ದು ದೋಸ್ತ್ LS ಅಂತ ಪವರ್ ಸ್ಟೇರಿಂಗ್ ಗಾಡಿ. ಇದು 6.75 ಹೇಳ್ತೀನಿ. ಒಂದು 6.5 ಲಕ್ಷ ಬಂದ್ರೆ ಕೊಡ್ತೀನಿ. ಇದಕ್ಕೆ 5.5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ಆಮೇಲೆ ಸರ್ ಯಾವುದೇ ವೆಹಿಕಲ್ ಆಗಲಿ ನಮ್ಮಲ್ಲಿ ದೊಡ್ಡ ಗಾಡಿ ತಗೋಬೇಕಪ್ಪ ಅಂದ್ರೆ ಎಕ್ಸಾಂಪಲ್ ಉದಾಹರಣೆ ದೋಸ್ತ್ ಬೊಲೊರೋ ಪಿಕಪ್, ಬೊಲೊರೋ ಟ್ರಕ್ ಗಾಡಿ ತಗೋಬೇಕಪ್ಪ ಅಂದ್ರೆ ಕಂಪಲ್ಸರಿ 1,25,000 ರೂಪಾಯಿ ಡೌನ್ ಪೇಮೆಂಟ್ ಬೇಕು ಸರ್. 1 ರಿಂದ 1.5 ಲಕ್ಷ ರೂಪಾಯಿ ಒಳಗಡೆ. DL ಇಲ್ಲ ಅಂದ್ರೆ 1.5 ಲಕ್ಷ ಬೇಕು ಸರ್. ಯಾಕಪ್ಪ ಅಂದ್ರೆ ಫಂಡಿಂಗ್ ಕಮ್ಮಿ ಆಗುತ್ತೆ. ಕಂಪಲ್ಸರಿ DL ಇತ್ತಪ್ಪ ಅಂದ್ರೆ 1.5 ಲಕ್ಷ ಮಟ್ಟ 10% ಹೆಚ್ಚಿಗೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. 19 ಇದು ದೋಸ್ತ್. ಇದು LS ಬಂದ್ಬಿಟ್ಟು ಇದು ಸೆಕೆಂಡ್ ಓನರ್ ಗಾಡಿ. ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ. ಒಂದು 6,20,000 ರೂಪಾಯಿ ಹೇಳ್ತೀವಿ. ಒಂದು 5.75 ಬೇಡ, ಒಂದು 5,000 ರೂಪಾಯಿ ಹೆಚ್ಚಿಗೆ ಆಗುತ್ತೆ ನೋಡಿ ಸರ್. ಇಲ್ಲಿ ಈ ಲೈನ್ ಬಂದ್ಬಿಟ್ಟು ಟಾಟಾ AC ಟೋಟಲ್ ಈಗ 15 ಗಾಡಿ ಇದೆ. ಇದು 2017
ಮಾಡಲು ಸರ್ ಟಾಟಾ ಎಸ್ ಎಚ್ ಡಿ ಅಂತಂದು ಹೇಳಿ 3.5 ಲಕ್ಷ ಹೇಳ್ತೀವಿ, ಡಾಕ್ಯುಮೆಂಟ್ ಫಸ್ಟ್ ಮಾಡ್ಕೊಡ್ತೀವಿ. ಒಂದು 3,25,000 ಬಂದ್ರೆ ಈ ಗಾಡಿನ ಫೈನಲ್ ಮಾಡ್ತೀನಿ 2017. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ ಸರ್, ಯಾವುದೇ ಆಗಲಿ ನೀವು ಫೋಟೋ ಹಾಕ್ರಿ, ಫೋಟೋ ಕಳಿಸಿ ಸರ್, ಫೋಟೋ ನೋಡ್ತೀನಿ ಅನ್ನೋದಕ್ಕಿಂತ ಡೈರೆಕ್ಟಾಗಿ ದಾವಣಗೆರೆ ಬರ್ರಿ. ನಿಮ್ಗೆ ಟೋಟಲ್ 70-80 ಗಾಡಿ ಸ್ಟಾಕ್ ಇರುತ್ತೆ. ಇಲ್ಲಿರೋಂಥ ಗಾಡಿ ಯಾವುದು ಇಷ್ಟ ಆಗಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೆ ನಿಮ್ಗೆ ವಾಪಸ್ ಕಳಿಸಲ್ಲ ನಾನು. ಮತ್ತೆ ಕಸ್ಟಮರ್ ಗಾಡಿ ಇರುತ್ತೆ, ಆ ಗಾಡಿ ತರಿಸ್ಕೊಟ್ಟು ನಿಮಗೆ ಏನು ಬೇಕು ನನ್ನ ಕಡೆಯಿಂದ ಎಲ್ಲ ಥರ ಅನುಕೂಲ ಮಾಡ್ಕೊಡೋ ಜವಾಬ್ದಾರಿ ನಂದು. ನಿಮ್ಮಲ್ಲಿ ಯಾವ್ದಾರು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಕೊಡ್ಬೇಕಂತ ಮಾಡಿದಿರಿ, ಸೇಲ್ ಮಾಡೋಕೆ ಎಲ್ಲಿ ಹೋಗ್ಬೇಕಂತ ಗೊತ್ತಿರಲ್ಲ. ನಿಮ್ಮಲ್ಲಿ ಯಾವ್ದೋ ಒಂದು ಟಾಟಾ ಎಸಿ ಆಗಲಿ, ಒಂದು ದೋಸ್ತ್ ಆಗಲಿ, ಬೊಲೋರೋ ಆಗಲಿ, ಟೋಟಲ್ ಕಮರ್ಷಿಯಲ್ ವೆಹಿಕಲ್ ಯಾವುದೇ ವೆಹಿಕಲ್ ಆಗಲಿ, ನೀವು ಏನೋ ಸೇಲ್ ಮಾಡ್ಬೇಕಂದ್ರೆ ಆ ಗಾಡಿ ಫೋಟೋ RC ಕಾರ್ಡ್ ನಂಗೆ ಹಾಕಿದ್ರೆ ನಿಮ್ದು ಏನೈತೆ ಬಜಾರ್ ರೇಟ್ ಅಂತ ಹೇಳ್ರಿ. ಆ ರೇಟಿಗೆ ಏನೋ 10-20 ಹೆಚ್ಚು ಕಮ್ಮಿ ನಾನು ತೊಗೊಂತೀನಿ. ಇಲ್ಲ ಸರ್ ನಾನು ಲಾಸ್ ಆಗ್ತದೆ ನಾನು ತೊಗೊಂಬಂದು ನಮ್ಮ ಸಮಾಜ ಆಟೋ ಕನ್ಸಲ್ಟೆಂಟ್ ಬಿಟ್ಕೊಡ್ರಿ. ನಮ್ದು ಏನೈತೆ ಒಂದು ವಾರ 10 ದಿವಸ 15 ದಿವಸ ಗಾಡಿ ಸೇಲ್ ಮಾಡ್ಕೊಡೋ ಜವಾಬ್ದಾರಿ ನಂದು. ಆಮೇಲೆ ಇಲ್ಲಿರೋಂಥ ಗಾಡಿಗಳು ಇಷ್ಟು ಡೀಲರ್ ಗಾಡಿಗಳೆಲ್ಲ ಕಸ್ಟಮರ್ ಗಾಡಿನಿದೆ, ನನ್ನ ಗಾಡಿನಿದೆ. ಆಮೇಲೆ ನಿಮ್ದು ಯಾವ್ದಾರು 1-2 ಗಾಡಿ ತೊಗೊಂಬಂದು ಕೊಟ್ಟರೆ ಸೇಲ್ ಮಾಡ್ಕೊಡ್ತೀನಿ. ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ. ನಿಮ್ಗೆ ಏನು ಬೇಕು ಗಾಡಿ ಮಾರಿದ್ಮೇಲೆ ಪೇಮೆಂಟ್ ಕ್ಲಿಯರ್ ಆಗಬೇಕು, ಪೇಮೆಂಟ್ ಕ್ಲಿಯರ್ ಮಾಡ್ಕೊಡೋ ಜವಾಬ್ದಾರಿ ನಂದು. ನಿಮ್ದು ಯಾವ್ದಾರು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಕೊಡ್ಬೇಕಂದ್ರೆ ಆ ಗಾಡಿ ಫೋಟೋಸ್ ಹಾಕ್ರಿ ಇದೇ ನಂಬರ್ಗೆ. ಆಮೇಲೆ ನಂಬರ್ ಹೇಳ್ತೀನಿ ಸರ್, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 9945443886 9945443886 ಸರ್. ಇದು ಬಂದ್ಬಿಟ್ಟು ಬಡ ದೋಸ್ತ್ ಅಂತೇಳಿ, ದೋಸ್ತಲ್ಲಿ 3 ನಮೂನೆ ಬರುತ್ತೆ. i2, i3, i4 ಅಂತಂದು. i4 ಇದು ದೊಡ್ಡ ಗಾಡಿ ಬಂದ್ಬಿಟ್ಟಿದ್ದು. i4 2023 ಸಿಂಗಲ್ ಓನರ್ ಗಾಡಿ 40,000 ಓಡಿದೆ. ಡಾಕ್ಯುಮೆಂಟ್ ಫ್ರೆಶ್ ಮಾಡಿಸ್ಕೊಡ್ತೀನಿ. 7 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 8,75,000 ರೂಪಾಯಿ ಹೇಳ್ತೀನಿ. ವ್ಯಾಪಾರಕ್ಕೆ ಬಂದರೆ ಒಂದು 8.5 ಲಕ್ಷ ಕೂಡ ಆಗುತ್ತೆ. ಆಮೇಲೆ ಫ್ರಂಟಲ್ಲಿ 2 ಟೈರ್ ಕಮ್ಮಿ ಇದೆ, 2 ಟೈರ್ ಫ್ರೆಶ್ ಹಾಕಿ ಕೊಡ್ತೀನಿ. ಡಾಕ್ಯುಮೆಂಟ್ ಫ್ರೆಶ್, 2 ಟೈರ್ ಫ್ರೆಶ್, 8.75 ವ್ಯಾಪಾರಕ್ಕೆ ಬಂದರೆ 8.5 ಲಕ್ಷ ಕೂಡ ಆಗುತ್ತೆ. ಈ ಗಾಡಿ 7 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 1.5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಹಾಕಿದ್ರೆ ಕರ್ನಾಟಕದ ಯಾವುದೇ ಮೂಲಿಂದ ಬರ್ರಿ ಲೋನ್ ಮಾಡಿಸ್ಕೊಡ್ತೀನಿ ಈ ಗಾಡಿ ಬಗ್ಗೆ. ಆಮೇಲೆ ಇದು ನೋಡಿ ಸರ್, ಇದು 2023 ಇದು ಬಂದ್ಬಿಟ್ಟು i2 ಅಂತಂದೇಳಿ. ಅದು i4, ಇದು i2. ಅದಕ್ಕಿಂತ ಸ್ವಲ್ಪ ಸಣ್ಣದ ಗಾಡಿ ಇದು. 2023 8 ತಿಂಗಳು ಡಾಕ್ಯುಮೆಂಟ್ ಇದೆ. ಇದೊಂದು 8.5 ಲಕ್ಷ ಹೇಳ್ತಾರೆ, 8 ಲಕ್ಷ ಬಟ್ 10-20 ಹೆಚ್ಚು ಕಮ್ಮಿ ಆಗುತ್ತೆ. ಮಾಡಲ್ ಸೇಮ್ ಬಟ್ i4, i2 ಇದು ಸಿಂಗಲ್ ಓನರ್ ಗಾಡಿ ಸರ್, ಅದು ಸಿಂಗಲ್ ಓನರ್ ಗಾಡಿ. 2 ಸಿಂಗಲ್ ಓನರ್ ಗಾಡಿ ಸರ್. ಈ ಗಾಡಿ ಬಂದ್ಬಿಟ್ಟು 8 ತಿಂಗಳು ಡಾಕ್ಯುಮೆಂಟ್ ಇದೆ. ಆ ಗಾಡಿ ಬಂದ್ಬಿಟ್ಟು 1 ವರ್ಷ ಇನ್ಸೂರೆನ್ಸ್, 2 ವರ್ಷ FC ಮಾಡಿಸ್ಕೊಡ್ತೀನಿ. ಫ್ರೆಶ್ ಮಾಡ್ಕೊಡ್ತೀನಿ. ಯಾಕಂತ ಕೇಳಿ ಸರ್, ನಿಂತಿರೋ ಗಾಡಿಗೆ ಇನ್ಸೂರೆನ್ಸ್ FC ಮಾಡಿ ನಿಲ್ಲಿಸಿದ್ರೆ ಪಾಪ ಬಂದಿರೋ ಕಸ್ಟಮರ್ಗೆ ಏನು ಲಾಭ ಆಗಲ್ಲ. ಗಾಡಿ ಕೊಡೋ ಟೈಮ್ನಾಗ ಅವತ್ತೇ ಅವ್ರು ಡಾಕ್ಯುಮೆಂಟ್ ಫ್ರೆಶ್ ಮಾಡಿಕೊಟ್ರೆ 1 ವರ್ಷ RTO ಹೋಗಿ ತಪ್ಪಿಡ್ತದೆ ಅವ್ರಿಗೆ. ಅವ್ರು ವ್ಯಾಪಾರ ಮಾಡ್ಕೊಂಡು ಅವ್ರ ಹೆಸರು ಮೇಲೆ ಡೈರೆಕ್ಟಾಗಿ ಇನ್ಸೂರೆನ್ಸ್ ಕಟ್ಟಿ ಅವ್ರ ಹೆಸರು ಮೇಲೆ ಸೀಸ್ ಕೊಟ್ಬಿಟ್ರೆ ಅವ್ರ ಸಮಸ್ಯೆ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಇದು ಇಂಟ್ರಾ ಇದು V20 ಅಂತಂದೇಳಿ. V20 ಬಂದ್ಬಿಟ್ಟು 2019 BS4 ಇದು. ಈ ಗಾಡಿ ಬಂದ್ಬಿಟ್ಟು ಇದಕ್ಕೂ ಡಾಕ್ಯುಮೆಂಟ್ ಹೊಸದು ಮಾಡಿಸ್ಕೊಡ್ತೀವಿ. ಇಲ್ಲಿರೋಂಥ ಗಾಡಿಗಳು 99% ಯಾವುದೇ ಗಾಡಿ ತೊಗೊಂಡ್ರು ಡಾಕ್ಯುಮೆಂಟ್ ಫ್ರೆಶ್ ಮಾಡಿಕೊಡೋ ಜವಾಬ್ದಾರಿ ನಮ್ಮದು. ಯಾಕಂತ ಕೇಳಿದ್ರೆ 1 ತಿಂಗಳ 2 ತಿಂಗಳಿದ್ರೆ ಅದು ಕನ್ಸಿಡರ್ ಆಗಲ್ಲ, ಲೋನ್ ಆಗಲ್ಲ, ನಿಮ್ಗೆ ಅದಕ್ಕೂ ಯೂಸ್ ಆಗಲ್ಲ. ಹೊಸ 1 ವರ್ಷ ಇನ್ಸೂರೆನ್ಸ್ ಕಟ್ಕೊಟ್ಬಿಟ್ರೆ ನಿಮ್ಗೆ 1 ವರ್ಷದ ಮಟ್ಟ ಇನ್ಸೂರೆನ್ಸ್ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇದು ಬಂದ್ಬಿಟ್ಟು 4.5 ಲಕ್ಷ ಹೇಳ್ತೀವಿ. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ 4 ಮೇಲೆ 5,000 ಆಗ್ಬೋದು, 10,000 ಆಗ್ಬೋದು. ಬೇಡ ಫುಲ್ ಕ್ಯಾಶ್ 4 ಲಕ್ಷ ಕೊಡೋ ಜವಾಬ್ದಾರಿ ನಂದು. ಆಮೇಲೆ ನೋಡಿ ಸರ್, ಈ ಥರ ನೋಡಿ ಸರ್, ಟಾಟಾ ಎಸಿ ನಿಮ್ಗೆ ಈ ಥರ ನೋಡ್ಕೊಂತ ಹೋಗ್ರಿ. ಟಾಟಾ ಎಸಿ ಟೋಟಲ್ ನಿಮಗೆ 2008 ಹಿಡ್ಕೊಂಡು 2008, 2009, 10, 11, 12, 13, 14 ಆ ಥರ ಐತಲ್ಲ. ಟೋಟಲ್ 15-20 ವೆಹಿಕಲ್ ಅಂತ ಸ್ಟಾಕ್ ಸಿಗುತ್ತೆ. ಲೋ ಮಾಡಲಿಂದ ಐ ಮಾಡಲು, ರೀಸೆಂಟ್ ಮಾಡಲು 22, 23 ಮಾಡಲು ಮಾಡೋನು ಸಿಗುತ್ತೆ. ಇದು ನೋಡಿರಿ 22 ಮಾಡಲು ಇದು ಟಾಟಾ ಎಸ್. ಇದು ಬಂದುಬಿಟ್ಟು ಪೆಟ್ರೋಲು. ನಿಮಗೆ ಇದಕ್ಕೂ ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ. ಒಂದು 3.5 ಲಕ್ಷ ಹೇಳ್ತೀನಿ. ಒಂದು 10-20 ಹೆಚ್ಚು ಕಮ್ಮಿ ಬಂದರೆ ಕೊಡ್ತೀನಿ. ಈ ಗಾಡಿ ಸಮೇತ ಲೋನ್ ಮಾಡಿಸ್ಕೊಡ್ತೀನಿ ನಿಮಗೆ. ಪೆಟ್ರೋಲ್ ವೆಹಿಕಲ್ಗೆ ಲೋನ್ ಆಗುತ್ತೆ, ಡೀಸೆಲ್ ವೆಹಿಕಲ್ ಲೋನ್ ಆಗುತ್ತೆ, CNG ವೆಹಿಕಲ್ಗೆ ಲೋನ್ ಆಗುತ್ತೆ. ಇಲ್ಲಿರೋಂಥ ಯಾವುದೇ ಕಮರ್ಷಿಯಲ್ ವೆಹಿಕಲ್ ತೊಗೊಂಡ್ರೆ ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು ಸರ್. ಇದು ಬಂದುಬಿಟ್ಟು 2020 BS6 ಇದು. ಇದು ಇವಾಗ ನೋಡಿದ್ರಲ್ಲ BS, ಇದು 6. ಇದು ಪೆಟ್ರೋಲ್ ಗಾಡಿ, ಇದು ಡೀಸೆಲ್ ಗಾಡಿ. ಈ ಗಾಡಿ ಬಂದುಬಿಟ್ಟು 4 ಲಕ್ಷ ಹೇಳ್ತೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 375, 380 ಬೇಡ. ಫುಲ್ ಕ್ಯಾಶ್ ಅಂದ್ರೆ 3,50,000 ರೂಪಾಯಿ ಮೇಲೆ 5,000 ಬಂದ್ರೆ ಗಾಡಿ ಕೊಟ್ಬಿಡ್ತೀವಿ. ಟೋಟಲಿ ಇಲ್ಲಿ ಮೆಗಾ ಬಂತು, ಮೆಗಾ ಎಕ್ಸೆಲ್ ಬಂತು, ಟಾಟಾ ಎಸ್ ಎಕ್ಸೆಲ್, ಜೀತೋ ಪ್ಲಸ್. ಟೋಟಲ್ ಕಮರ್ಷಿಯಲ್ ವೆಹಿಕಲ್ ಅಲ್ಲಿ ಎಷ್ಟು ಕಂಪ್ನಿ ಗಾಡಿ ಇದೆ, ಎಷ್ಟು ತರ ಗಾಡಿ ಇರುತ್ತೆ, ಎಲ್ಲ ಪ್ರತಿಯೊಂದು ಗಾಡಿ ಸಿಗುತ್ತೆ. 2020 ಮಾಡಲು ಸಿಂಗಲ್ ಓನರ್ ಗಾಡಿ. ಡಾಕ್ಯುಮೆಂಟ್ ಹೊಸದಾಗುತ್ತೆ. 4 ಲಕ್ಷ ಹೇಳ್ತೀನಿ, 375 ಬಂದ್ರೆ ಕೊಡ್ತೀನಿ. 3,25,000 ರೂಪಾಯಿ ಲೋನ್ ಆಗುತ್ತೆ. 50,000 ರೂಪಾಯಿ ಡೌನ್ ಪೇಮೆಂಟ್. 10-20 ಹೆಚ್ಚು ಕಮ್ಮಿ ನೀವು ಪೇಮೆಂಟ್ ಅಡ್ಜಸ್ಟ್ ಮಾಡ್ಕೊಂಡ್ ಬರ್ರಿ. ಗಾಡಿ ಕೊಡೋ ಜವಾಬ್ದಾರಿ ನಮ್ದು. DL ಇತ್ತಪ್ಪ ಅಂತ 50,000-60,000 ರೂಪಾಯಿ ತಗೊಂಡ್ಬರ್ರಿ. ಟಾಟಾ ಎಸ್ ವೆಹಿಕಲ್ ಲೋನ್ ಮಾಡಿಸ್ಕೊಡ್ತೀನಿ. ಇದು 2016 ಮಾಡಲು ಸರ್ HT. ಇದು BS4. ಇದು ಒಂದು 3 ಲಕ್ಷ ರೂಪಾಯಿ ಹೇಳ್ತೀವಿ. ಒಂದು 5,000, 10,000 ಹೆಚ್ಚು ಕಮ್ಮಿ ಬಂದ್ರೆ ಈ ಗಾಡಿನ ಕೊಡ್ತೀವಿ. 325 BS4 325 ಹೇಳ್ತೀವಿ. 3 ಲಕ್ಷ ಫೈನಲ್. ಬೇಡ ಫುಲ್ ಕ್ಯಾಶ್ ಅಂದ್ರೆ 50,000 ರೂಪಾಯಿ ಹೆಚ್ಚು ಕಮ್ಮಿ ಕೊಡ್ತೀನಿ. ನಿಮ್ಗೆ ಯಾವುದೇ ಗಾಡಿ ಇಲ್ಲಿ ತಗೋಬೇಕಪ್ಪ ಅಂದ್ರೆ ನಿಮಗೆ ಅರ್ಧ ಗಂಟೆ ಅಲ್ಲ 1 ಗಂಟೆ ಟೈಮ್ ತಗೊಳ್ರಿ. ಇಲ್ಲಿರೋಂಥ ವೆಹಿಕಲ್ಗಳು ತೊಗೊಂಡೋಗ್ರಿ. ನಿಮ್ಗೆ ಗೊತ್ತಿರೋ ಮೆಕ್ಯಾನಿಕ್, ಶೋರೂಮ್ ಎಲ್ಲ ಚೆಕ್ ಮಾಡಿಸ್ಕೊಡ್ರಿ. ನಿಮಗೆ ಮನಸ್ಸಿಗೆ ಸಮಾಧಾನ ಅಂದ್ಮೇಲೆ ಗಾಡಿ ಫೈನಲೈಸ್ ಮಾಡೋಣ ಅಂತ. ಇದು 2009 ಮಾಡಲ್ ನೋಡಿ ಸರ್. ಇದು ಹೆಂಗಿದೆ, ಗುಡ್ ಕಂಡೀಷನ್. 2018 ಅಂದ್ರೆ ಹೋಗ್ತಾರೆ ಆ ಕಂಡೀಷನ್ ಗಾಡಿ ಇದೆ. ಸಣ್ಣ ಪುಟ್ಟ ಟಿಂಕರಿಂಗ್ ಪೇಂಟ್ ಆಗಿದೆ. ಮೇನ್ ಗ್ಲಾಸ್ ಹೊಸ ಹಾಕ್ಸಿದ್ದಾರೆ. 2009 ಮಾಡಲು 9-8-10 ರಿಜಿಸ್ಟ್ರೇಷನ್ ನೋಡಿ ಸರ್. ಅಪ್ ಟು ರೆಡಿ ಇರೋ
ಇರೋ ಗಾಡಿ ಏನು ಸಣ್ಣ ಬಜೆಟ್ನ ಯಾರೋ 1.5 ಲಕ್ಷ ರೂಪಾಯಿ, 1,25,000 ರೂಪಾಯಿ, 1,30,000 ರೂಪಾಯಿ ಆ ಬಜೆಟಿನ ಗಾಡಿ ಹುಡುಕ್ತಿರ್ತಲ್ಲ, ಆ ಬಜೆಟ್ನವ್ರಿಗೆ ಈ ಗಾಡಿ ಬಂದರೆ ಕಂಪಲ್ಸರಿ ಸಿಗುತ್ತೆ. ಆಮೇಲೆ 2008ರಿಂದ ಆಮೇಲೆ ಸಣ್ಣ ಪುಟ್ಟ ಹೋಟ್ಲು ಮಾಡೋಕ್ಕೆ ಲೋ ಮಾಡಲ್ ಗಾಡಿ ಬೇಕಂದ್ರೆ ನಮ್ಮಲ್ಲಿ ಸಿಗುತ್ತೆ. ಸಣ್ಣ ಗಾಡಿ ಅಂದರೆ 50,000 ರೂಪಾಯಿಂದ ಗಾಡಿ ಕೊಡ್ತೀನಿ. ಕಮರ್ಷಿಯಲ್ ವೆಹಿಕಲ್ ಯಾವುದೇ ತೊಗೊಳ್ಳಿ, ಒಂದು 50,000 ರೂಪಾಯಿ ಟಾಟಾ ಎಸಿ ಕೊಡಿಸೋ ಹಣ್ಣು ಮಾರೋಕ್ಕೆ, ತರಕಾರಿ ಮಾರೋಕ್ಕೆ ಅಂದರೆ ಅದಕ್ಕೆ ಸಮೇತ ಗಾಡಿ ಕೊಡೋ ಜವಾಬ್ದಾರಿ ನಂದು. ಇದು ನೋಡ್ರಿ 2018 HT ಇದು ಅಪ್ ಟು ರೆಡಿ ಇರೋ ಗಾಡಿ ನೋಡ್ರಿ. ಒಂದು ಡೋರ್ ನೋಡ್ರಿ, ಒಂದು ಟೈರ್ ನೋಡ್ರಿ, ಟಿಂಕರಿಂಗು, ಪೇಂಟು, ಸಣ್ಣ ಪುಟ್ಟ ಗಾಡಿಯಲ್ಲಿ 10-20,000 ಏನೇ ಖರ್ಚಿದ್ರು ಅಪ್ ಟು ರೆಡಿ ಮಾಡಿ ನಿಲ್ಸಿರ್ತೀನಿ ಗಾಡಿನ. ಆಮೇಲೆ ನೀವು ಬಂದ್ಮೇಲೆ ಇನ್ನು 50,000 ರೂಪಾಯಿ ಖರ್ಚಿದ್ರೆ ಹೇಳ್ರಿ, ಅದನ್ನು ನಾನು ರೆಡಿ ಮಾಡಿಸ್ಕೊಡ್ತೀನಿ. ಯಾಕಂತ ಕೇಳಿ ಸರ್, ಎಲ್ಲರೂ 4 ರೂಪಾಯಿ ದುಡಿಬೇಕಂತ ಆಸೆ ಪಡ್ತಾರೆ, ಅವ್ರಿಗೆ ಏನು ಬೇಕು ಅನುಕೂಲ ಮಾಡ್ಕೊಡೋ ಜವಾಬ್ದಾರಿ ನಂದು. ಇದು ಬಂದ್ಬಿಟ್ಟು 2018 ಇದು BS4, ಇದು ಟಾಟಾ ಎಸ್ HT, ಇದು 3.5 ಲಕ್ಷ ಹೇಳ್ತೀನಿ. ಒಂದು 3,25,000 ಬಂದರೆ ಇದನ್ನು ಗಾಡಿ ಕೊಡ್ತೀನಿ. ಇದಕ್ಕೆ 2,75, 2,80 ಲೋನ್ ಆಗುತ್ತೆ. 50,000-60,000 ರೂಪಾಯಿ ಕ್ಯಾಶ್ ತೊಂಬರ್ರಿ, ಲೋನ್ ಮಾಡಿಸಿ ಗಾಡಿ ಕೊಡ್ತೀನಿ. ಟಾಟಾ ಎಸ್ 70,000 ರೂಪಾಯಿ ಇದ್ರೆ ಭಾಳ ಸರ್. 70,000 ರೂಪಾಯಿ ಡೌನ್ ಪೇಮೆಂಟ್ ತೊಗೊಂಡ್ರಿ, ಟಾಟಾ ಎಸ್ ಯಾವ್ದಾರು ತೊಗೊಳ್ರಿ, ಕಮ್ಮಿ ಮಾಡ್ಲಾರ ತೊಗೊಳ್ರಿ, ಮಾಡಲ್ ಗಾಡಿನ ತೊಗೊಳ್ರಿ. ಆಮೇಲೆ 2013-14 ಮೇಲಿರೋಂಥ ವೆಹಿಕಲ್ಗಳಿಗೆ ಲೋನ್ ಆಗುತ್ತೆ. ಕಮ್ಮಿ ಮಾಡಲಿ ಲೋನ್ ಆಗಲ್ಲ. ಕಮ್ಮಿ ಮಾಡಲಿ ಟಾಟಾ ಎಸ್ ಆಗಲಿ, ದೋಸ್ತ್ ಆಗಲಿ, ಜೀತೋ ಆಗಲಿ, ಮಹೇಂದ್ರ ಮ್ಯಾಕ್ಸಿಮಮ್ ಆಗಲಿ, ಯಾವುದೇ ವೆಹಿಕಲ್ ತೊಗೊಂಡ್ರು 2013 ಒಳಗಿರೋಂಥ ಗಾಡಿ ಯಾವುದೇ ಗಾಡಿ ಲೋನ್ ಆಗಲ್ಲ. 13 ಮೇಲೆ ಯಾವುದೇ ಗಾಡಿ ತೊಗೊಳ್ರಿ, ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ಯಾವುದು ಊರಿಂದ ಬರುತ್ತೆ ಅದೇ ಊರಲ್ಲೇ ಲೋನ್ ಮಾಡಿಸ್ಕೊಡ್ತೀನಿ. ಇದು ನೋಡಿ ಸರ್, ಇದು 2020, ಇದು BS6, ಇದು 4 ಲಕ್ಷ ರೂಪಾಯಿ ಹೇಳ್ತೀನಿ. 3,75 ಬಂದರೆ ಕೊಡ್ತೀನಿ. ಸೂಪರ್ ಕ್ಯಾರಿ CNG ವಿತ್ ಪೆಟ್ರೋಲ್. CNG ವಿತ್ ಪೆಟ್ರೋಲ್ ಗಾಡಿ. ಹಾಂ ಸರ್, ಇದು ಹೆಂಗಪ್ಪ ಅಂದರೆ 2-in-1 ಪೆಟ್ರೋಲ್ಗೆ ಮೇಂಟೈನ್ ಮಾಡ್ಬೋದು, CNGಗೆ ಮೇಂಟೈನ್ ಮಾಡ್ಬೋದು. CNG ನಮ್ಮೂರಲ್ಲಿಲ್ಲ, ನಿಮ್ಮೂರಲ್ಲಿಲ್ಲ, ನಮ್ಮೂರಲ್ಲಿ ಟ್ಯಾಂಕ್ ಇಲ್ಲ, ನಿಮ್ಮೂರಲ್ಲಿ ಬಂಕ್ ಇಲ್ಲ ಅನ್ನೋದಕ್ಕಿಂತ CNG ಇರೋ ಜಾಗ CNG ಮೇಂಟೈನ್ ಮಾಡ್ಬೋದು, CNG ಇಲ್ಲದ ಜಾಗದಾಗೆ ಪೆಟ್ರೋಲ್ ಮೇಂಟೈನ್ ಮಾಡ್ಬೋದು. ಆಮೇಲೆ ಒಳ್ಳೆ ಮೈಲೇಜ್ ಇರುತ್ತೆ, ಒಳ್ಳೆ ಪಿಕಪ್ ಇರುತ್ತೆ. ಟಾಟಾ ಎಸ್ಗಿನ ಸ್ಪೀಡಾಗಿ ಓಡುತ್ತೆ, ಬಾಡಿಗೆಯಲ್ಲಿ ಮೇಂಟೆನೆನ್ಸ್ ಮಾಡ್ಕೋಬೋದು. ಇದು 2021 ಸಿಂಗಲ್ ಓನರ್. ಇದಕ್ಕೂ ಸಂಬಂಧ ಡಾಕ್ಯುಮೆಂಟ್ ಹೊಸದು ಮಾಡ್ಕೊಡ್ತೀನಿ. 4.5 ಲಕ್ಷ ಹೇಳ್ತೀನಿ. ಒಂದು 4,10,000 ಬೇಡ, 5,000 ಹೆಚ್ಚು ಕಮ್ಮಿ ಬಂದರೆ ಈ ಗಾಡಿನ ಫೈನಲ್ ಮಾಡ್ತೀನಿ. ಈ ಗಾಡಿ ಸಮೇತ ಲೋನ್ ಆಗುತ್ತೆ ನಮ್ಮಲ್ಲಿ. ಡೈಲಿ 3-4 ಗಾಡಿ ಸೇಲ್ ಆಗುತ್ತೆ, 3-4 ಗಾಡಿ ಬರುತ್ತೆ. ಒಂದು 10 ಗಾಡಿ ಹೋಗುತ್ತೆ, 10 ಗಾಡಿ ಬರುತ್ತೆ. ತಿಂಗಳಲ್ಲಿ 40-50 ಗಾಡಿ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ನೋಡಿರೋ ಗಾಡಿ ನಾಳೆ ಇರಲ್ಲ, ನಾಳೆ ನೋಡಿರೋ ಗಾಡಿ ನಾಳೆ ಇರಲ್ಲ. ಆಮೇಲೆ ನೀವು ಯೂಟ್ಯೂಬ್ ಏನು ನೋಡ್ತಿದ್ರಲ್ಲ, ಇವಾಗ ನೋಡ್ತಿರೋ ಗಾಡಿ 2 ದಿವಸ ಮತ್ತೆ ಚೇಂಜ್ ಆಗ್ತಿರ್ತದೆ. ನೀವು ಇವತ್ತು ನೋಡಿರೋ ಗಾಡಿ ನಾಳೆ ಸಿಗ್ಬೋದು, ನಾಳೆ ಸೇಲ್ ಆಗ್ಬೋದು. ಮಾತಕ್ಕೂ ಯಾವುದೇ ಮದುವೆ ವಾಪಸ್ ಕಳ್ಸಲ್ಲ ಅವ್ರಿಗೆ. ಗಾಡಿ ತೊಗೋಬೇಕಂತ ಬಂದಿನ ಸರ್, ನಾನು ನೋಡಲೇಬೇಕು, ಒಳ್ಳೆ ಗಾಡಿ ಕೊಡ್ರಿ ಅಂದರೆ ಅವ್ರ ಮನಸ್ಸಿಗೆ ಸಮಾಧಾನ ಆಗೋ ಮಟ್ಟ ಗಾಡಿ ತೋರಿಸೋ ಜವಾಬ್ದಾರಿ ನಂದು. ಇದು ಬಂದ್ಬಿಟ್ಟು 2019, ಇದು BS4, ಇದು 3,75 ಹೇಳ್ತೀವಿ. 3.5 ಲಕ್ಷ ಬಂದ್ರೆ ಈ ಗಾಡಿ ಕೊಡ್ತೀವಿ. ಚಾಂದಿನಿ ಅಂತಂದ್ರೆ ಅವ್ರು ನೋಡಿಸ್ತಾ, ಇಲ್ಲಿ ಒಂದು ಉದಾಹರಣೆ ನೋಡ್ಕೊಳ್ರಿ. ಇಲ್ಲಿ ಚಾಂದಿನಿ, ನ್ಯೂ ಲುಕ್, ಚಾಂದಿನಿ ಅಂತ ಏನು ಬರುತ್ತಲ್ಲ ಬೋರ್ಡು, 1, 2, 3, 4 ಗಾಡಿ ತಂದು ಸೇಲ್ ಮಾಡೋ ಸಮೇತ ನಮ್ಮ ಆಫೀಸಲ್ಲಿ ಬಿಡ್ತಾರೆ. ಈಗ ಸಣ್ಣ ಪುಟ್ಟ ಒಂದು 10 ಲಕ್ಷ 15 ಲಕ್ಷ ಅಮೌಂಟ್ ಹಿಡ್ಕೊಂಡು 4 ಗಾಡಿ ತೊಗೊಂಬಂದು ಸಣ್ಣ ಪುಟ್ಟ ಕೆಲಸ ಮಾಡಿಸಿ ತೊಗೊಂಬಂದು ನಮ್ಮ ಆಫೀಸಲ್ಲಿ ಬಿಡ್ತಾರೆ. ಆ ಗಾಡಿ ಸಮೇತ ನಾನೇ ಸೇಲ್ ಮಾಡಿಕೊಡ್ತೀನಿ. ನಿಮ್ದು ಯಾವ್ದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಇದ್ದರೆ ತೊಗೊಂಬಂದು ಕೊಟ್ಟರೆ ಸೇಲ್ ಮಾಡಿಕೊಡೋ ಜವಾಬ್ದಾರಿ ನಂದು. ಇಲ್ಲಿರೋ ಟೋಟಲ್ 80 ಗಾಡಿ ಒಬ್ಬರು ಅಲ್ಲ, 80 ಗಾಡಿ 4 ಗಾಡಿ 5 ಗಾಡಿ 6 ಗಾಡಿ ತಂದು ಮಾರೋ ಸಮೇತ ಬಿಟ್ಟು ಹೋಗ್ತಾರೆ. ಅವ್ರದ್ದೆಲ್ಲ ನೇಮ್ ಬೋರ್ಡ್, ಅವ್ರದ್ದೊಂದು ಸಿಂಬಲ್ ಇಲ್ಲಿ ನೋಡ್ರಿ, ನ್ಯೂ ಲುಕ್ ಅಂತ ಟೋಟಲ್ ಇವರ ಒಂದು 8 ಗಾಡಿ ಇದೆ ಆಫೀಸಲ್ಲಿ. ಚಾಂದಿನಿ ಅವ್ರದ್ದೊಂದು 7-8 ಗಾಡಿ ಇದೆ. ಆಮೇಲೆ ಇಲ್ಲಿ ಅವ್ರೊಂದು ಸಿಂಬಲ್ ಮಾಡ್ಕೊತಾರೆ. ಆ ಗಾಡಿ ಒಂದು ಬಜರಂಗಿ ಅವರ ಒಂದು 8 ಗಾಡಿ ಇದೆ. ಇಲ್ಲಿ ವಿಂದ ಡ್ರೀಮು, ವಿನಾಯಕ ಪ್ರಸನ್ನ, ಒಬ್ಬೊಬ್ಬರು ಒಂದು ಸಿಂಬಲ್ ಮಾಡ್ಕೊಂಡು 1, 2, 3, 4 ಗಾಡಿ ತೊಗೊಂಡು ಸೇಲ್ ಮಾಡಿ ಹೋಗ್ತಾರೆ. ಇಲ್ಲೇ ಗೊತ್ತಾಗುತ್ತೆ. ಈಗ ನೀವು ಸ್ವಂತ ನೀವೇ ವೆಹಿಕಲ್ ತರೋಕ್ಕಿಂತ ಎಲ್ಲರ ವೆಹಿಕಲ್ ಕೂಡ ಇರುತ್ತೆ, ಎಲ್ಲರ ತರ ಗಾಡಿ ಇರುತ್ತೆ ಸರ್. ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಬಂದ್ರೆ ಯಾಕೆ ಇದು ಒಂದು ಸಿಂಬಲ್ ಹಾಕಂದಾರಲ್ಲ, ಆ ಸಿಂಬಲ್ ಒಬ್ರು ಅವ್ರದ್ದು ಬೇರೆ ಗಾಡಿ. ಎಕ್ಸಾಂಪಲ್ ನಿಮ್ದು 1-2 ಗಾಡಿ ಯಾವ್ದು ಸೇಲ್ ಮಾಡಂಗಿದ್ರೆ ತೊಗೊಂಬಂದ್ಬಿಟ್ರೆ ಸೇಲ್ ಮಾಡಿಕೊಡ್ತೀರಿ. ಇದು 2019 ಸರ್, 3,75 3 ಲಕ್ಷ ಬಂದ್ರೆ ಈ ಗಾಡಿ ಕೊಡ್ತೀವಿ. ಇದು ನೋಡಿ ಸರ್, HT ಇದು HT ಬಂದ್ಬಿಟ್ಟು ಇದು ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ. 19 ಇದು 4,25,000 ರೂಪಾಯಿ ಹೇಳ್ತಾರೆ. ಯಾಕೆ ಸರ್ ಇದು ರೇಟ್ ಕಮ್ಮಿ ಇದೆ, ಯಾಕೆ ರೇಟ್ ಜಾಸ್ತಿ ಅಂದ್ರೆ ಶೋರೂಮ್ ಮೇಲೆ ಈ ಗಾಡಿಗೆ ಆ ಗಾಡಿಗೆ 50,000 ರೇಟ್ ಡಿಫ್ರೆನ್ಸ್ ಇದೆ. ಟಾಟಾ ಎಸ್ HTಗೆ, ಟಾಟಾ ಎಸ್ ಗೋಲ್ಡಿಗೆ. ಬಟ್ ಇಂಜಿನ್ ಗೇರ್ ಬಾಕ್ಸ್ ಟೈರ್ ಎಲ್ಲ ಸೇಮ್. ಬಟ್ ಏನಪ್ಪ ಶೋರೂಮ್ ಅಲ್ಲಿ ಜಸ್ಟ್ ಅದಕ್ಕೆ ಏನಪ್ಪ ಅಂದ್ರೆ HT ಬಂದ್ಬಿಟ್ಟು ಸ್ಕ್ವೇರ್ ಬಲ್ಬ್ ಬರುತ್ತೆ, ಗೋಲ್ಡ್ ಬಂದ್ಬಿಟ್ಟು ರೌಂಡ್ ಬಲ್ಬ್ ಬರುತ್ತೆ. ಇಷ್ಟೇ ಡಿಫ್ರೆನ್ಸ್ ಸರ್. ಇಷ್ಟೇ ಡಿಫ್ರೆನ್ಸ್ಗೆ ಐತೆ ಬಜಾರ್ದಾಗ 10-20,000 ರೇಟ್ ಡಿಮ್ಯಾಂಡ್. ಆ ಗಾಡಿ ಬೇಕಾದ್ರೆ 3,80,000 ಫೈನಲ್ ಆಗುತ್ತೆ. 19 ಮಾಡಲು ಇದು ಬಂದ್ಬಿಟ್ಟು 3,80 ಹೇಳ್ತೀವಿ, 3.5 ಲಕ್ಷ ಕೊಡ್ತೀವಿ. ಅದಕ್ಕೆ 25,000 ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ಮೇನ್ ಏನಪ್ಪ ಅಂದ್ರೆ ಫೋಟೋದಲ್ಲಿ ನೋಡೋದಕ್ಕೆ ಡೈರೆಕ್ಟ್ ದಾವಣಗೆರೆ ಬನ್ನಿ ಸರ್, ಆಫೀಸಲ್ಲಿ ಇರೋಂಥ ಗಾಡಿಗಳು ನೋಡ್ರಿ. ನಿಮ್ಗೆ ಯಾವ ಥರ ಗಾಡಿ ಬೇಕು ಆ ಥರ ಗಾಡಿ ಕೊಡೋ ಜವಾಬ್ದಾರಿ ನಂದು ಸರ್. ಜೀತೋ ಬಂದ್ಬಿಟ್ಟು ಇಲ್ಲಿ ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ಇದು ಜೀತೋ ಪ್ಲಸ್ ಅಂತ ಸರ್. ಇದು ಜೀತೋ ಪ್ಲಸ್ ಅಂತ 7 ಅಡಿ ಬಾಡಿ ಬರುತ್ತೆ. ಇದು 22 ಮಾಡಲು ಗಾಡಿ, 2 ಟೈರ್ ಫ್ರೆಶ್ ಇದೆ ಹಿಂದ್ಗಡೆ. FC ಇನ್ಸೂರೆನ್ಸ್ ಫ್ರೆಶ್ ಮಾಡಿಸ್ಕೊಡ್ತಾರೆ. 4,25,000 ಹೇಳ್ತಾರೆ. ವ್ಯಾಪಾರಕ್ಕೆ ಕೂತ್ಕೊಂಡು 4 ಒಳಗೆ 3,75 ಆಗ್ಬೋದು, 3,80 ಆಗ್ಬೋದು. ಗಾಡಿ ನೋಡ್ರಿ ಇಷ್ಟ ಆತಪ್ಪ ಅಂದ್ರೆ ಸ್ವಲ್ಪ ಹೆಚ್ಚಿಗೆ ಮಾಡಿಸ್ಕೊಡ್ತೀನಿ. ಫುಲ್ ಕ್ಯಾಶಿಗೆ 3.5 ಲಕ್ಷ ಕೊಡೋಕೆ ರೆಡಿ ಇರ್ತಾರೆ ಸರ್. ಇದು ಬಂದ್ಬಿಟ್ಟು BS4 ಇದು ಜೀತೋ ಅಂದ್ರೆ 7.16 ಅಂತ ಹೇಳಿ 6 ಅಡಿ ಬಾಡಿ ಬರುತ್ತೆ. 2018 2,80,000 ಹೇಳ್ತಾರೆ. ವ್ಯಾಪಾರಕ್ಕೆ ಬಂದ ಒಂದು 2.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಈ ಗಾಡಿ. 2018 ಇಲ್ಲಿ ನೋಡ್ರಿ, ಟೋಟಲ್ ಈಗ ಏನು 8-9 ವೆಹಿಕಲ್ ಇದೆಯಲ್ಲ ಎಲ್ಲ ಜೀತೋ ಪ್ಲಸ್ ಜೀತೋ 7.16 ಅಂದ್ರೆ 6 ಅಡಿ ಬಾಡಿನೂ ಇದೆ, 7 ಅಡಿ ಬಾಡಿನೂ ಇದೆ. 2 ಸಿಗುತ್ತೆ ಸರ್. ಇಲ್ಲಿ ಏನಪ್ಪ ಅಂದ್ರೆ ಲೇಟೆಸ್ಟ್ ಮಾಡಲ್ 2022, 23 ಆ ಮಾಡಲ್ ಗಾಡಿ ಇದೆ. 2018 ಮಾಡಲ್ ಇದೆ. ಆಮೇಲೆ ಯಾವುದೇ ಗಾಡಿ ತೋರಿಸ ಒಂದು ಟೈಮ್ ದಾವಣಗೆರೆ ಬರ್ರಿ, ಇಲ್ಲಿ ಸಮಾಧಾನದಿಂದ ಗಾಡಿ ನೋಡ್ರಿ. ನಿಮ್ಗೆ ಏನು ಬೇಕು ಎಲ್ಲ ಥರದ ಸಪೋರ್ಟ್ ಮಾಡ್ತೀನಿ.
ಗಾಡಿ ಕೊಡ್ತೀನಿ, ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಂಬರಿಗೆ ಫೋನ್ ಮಾಡಿರಿ, 9945448886 ಈ ನಂಬರಿಗೆ ಫೋನ್ ಮಾಡಿರಿ. ನಿಮ್ಗೆ ಏನು ಹೆಚ್ಚಿನ ಮಾಹಿತಿ ಏನು ಬೇಕಾದ್ರೆ ನಾನು ಮಾತಾಡ್ತೀನಿ. ಇದು 2022 ಸರ್. ಇದಕ್ಕೂ ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ. 3,75,000 ಹೇಳ್ತೀವಿ, 3 ಲಕ್ಷ ಬಂದರೆ ಕೊಡ್ತೀನಿ. ಆಮೇಲೆ ಇನ್ನೊಂದು ಸರ್, ಜೀತಾ ವೆಹಿಕಲ್ಗೆ ಲೋನ್ ಫಂಡಿಂಗ್ ಕಮ್ಮಿ ಆಗುತ್ತೆ. ಇಲ್ಲೇ ಅಂತಲ್ಲ, ಕರ್ನಾಟಕದ ಯಾವುದೇ ಫೈನಾನ್ಸಲ್ಲಿ ಹೋದ್ರೂ. ಯಾಕಪ್ಪ ಅಂದ್ರೆ ಈ ಗಾಡಿ ತೊಗೋಬೇಕಪ್ಪ ಅಂದ್ರೆ 3 ಲಕ್ಷ ರೂಪಾಯಿ ಗಾಡಿ ವ್ಯಾಪಾರ ಆಯ್ತಪ್ಪ ಅಂದ್ರೆ 2 ಲಕ್ಷ ರೂಪಾಯಿ ಲೋನ್ ಆಗುತ್ತೆ, 1.5 ಲಕ್ಷ ರೂಪಾಯಿ ಕ್ಯಾಶ್ ಹಾಕ್ಬೇಕು. ಯಾಕೆ ಸರ್ ಸಣ್ಣ ಗಾಡಿ ಡೌನ್ ಪೇಮೆಂಟ್ ಜಾಸ್ತಿ, ದೊಡ್ಡ ಗಾಡಿ ಯಾಕೆ ಡೌನ್ ಪೇಮೆಂಟ್ ಕಮ್ಮಿ ಅಂತಂದ್ರೆ ಈ ಗಾಡಿ ಫೈನಾನ್ಸ್ನಲ್ಲಿ ಸ್ವಲ್ಪ ಕಮ್ಮಿ ಪೇಮೆಂಟ್ ಮಾಡ್ತಿದ್ದಾರೆ, ಫಂಡಿಂಗ್ ಕಮ್ಮಿ ಮಾಡ್ತಾರೆ. ಇದು 3.5 ಲಕ್ಷ ರೂಪಾಯಿ ನೀವು ಗಾಡಿ ವ್ಯಾಪಾರ ಮಾಡ್ಕೊಂಡ್ರೆ 2 ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ, 1.5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಹಾಕ್ಬೇಕು. ಸರ್ 2015ರಿಂದ ಜೀತಾ ಇರ್ಬೋದಂತಲ್ಲ ಆ ಮಾಡಲ್ ಗಾಡಿ ಸಮೇತ ಸಿಗುತ್ತೆ ನಮ್ಮಲ್ಲಿ. ಏನಾಗುತ್ತೆ ಅಂದ್ರೆ ಇಲ್ಲಿ ಸರ್ ಬಂದು ಗಾಡಿ ನೋಡ್ತಾರೆ, ಸರ್ ನಮ್ದೊಂದು ಗಾಡಿ ಸೇಲ್ ಮಾಡೋದಿದೆ, ಯಾರ ಕಸ್ಟಮರ್ ಬಂದರೆ ಫೋನ್ ಮಾಡಿರಿ ಅಂತೇಳಿ ಅವ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟೋಗಿರ್ತಾರೆ. ನಮ್ಮಲ್ಲಿ ಫೋಟೋಸ್ ಇರುತ್ತೆ, ನೀವು ಬರ್ರಿ, ಇಲ್ಲಿರೋ ಗಾಡಿ ಇಷ್ಟ ಆಗಿಲ್ಲ, ಕಸ್ಟಮರ್ ಗಾಡಿ ತರಿಸಿ ನಮಗೆ ಗಾಡಿ ಇಷ್ಟ ಆಯ್ತಪ್ಪ ಅವ್ರ ಗಾಡಿನ ಫೈನಲ್ ಮಾಡಿ ಕಳಿಸ್ಕೊಡ್ತೀನಿ. ಯಾವ ವೆಹಿಕಲ್ನ ಎಷ್ಟು ನಮ್ನಿ ಗಾಡಿ ಬರುತ್ತೆ ಅಷ್ಟು ನಮ್ನಿ ಗಾಡಿ ಸಿಗುತ್ತೆ ಅಂತಲ್ಲಿ. ಈ ಬುಲೋರ ಒಳಗಡೆ ನಿಮಗೆ ಮ್ಯಾಕ್ಸಿ ಟ್ರಕ್, ಸಿಟಿ ಕಿಂಗ್ 1.7, 1.3, 1.5 ಅದು ಎಷ್ಟು ಕಂಪ್ನಿ ಗಾಡಿ ಬಿಟ್ಟಿದ್ದಾರೆ ಶೋರೂಮಲ್ಲಿ ಅಷ್ಟು ಕಂಪ್ನಿ ಗಾಡಿ ಸಮೇತ ನಮ್ಮಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ ಟೋಟಲಿ 9-10 ಗಾಡಿ ಇದೆ ಬುಲೋರ ಗಾಡಿ. ಇಲ್ಲಿ ಎಲ್ಲ ಥರದ ಗಾಡಿ ಇದೆ. ಇಲ್ಲಿ 1.3, 1.5, 1.7 ಸಿಟಿ ಕಿಂಗ್, ಸಿಟಿ ಪಿಕಪ್, ಬುಲೋರ ಮ್ಯಾಕ್ಸಿ ಟ್ರಕ್. ನಿಮ್ಗೆ ಯಾವ ವೆಹಿಕಲ್ ಬೇಕು ನೀವು ಬಂದ್ರಪ್ಪ ಅಂದ್ರೆ ಇಲ್ಲಿ ಗಾಡಿ ನೋಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಫೋಟೋದಲ್ಲಿ ಯಾವ್ದು ಐಡಿಯಾ ಬರಲ್ಲ. ಬಹಳ ಜನ ಕೇಳ್ತೀನಿ ಸರ್ ಫೋಟೋಸ್ ಹಾಕ್ಸ್ಕೊಬೇಡ್ರಿ, ಡೈರೆಕ್ಟ್ ದಾವಣಗೆರೆ ಬರ್ರಿ, ನಿಮ್ಗೆ ಯಾವ ತರ ಗಾಡಿ ತಗೋಬೇಕಂತ ಒಂದು ಫೋನ್ ಮಾಡ್ರಿ, ಗಾಡಿ 100% ನೀವು ಬರೋ ಟೈಮ್ ಗಾಡಿ ಇರುತ್ತೆ ಆಫೀಸಲ್ಲಿ. ಫೋಟೋಸ್ ಹಾಕ್ರಿ ಸರ್, ಫೋಟೋಸ್ ಹಾಕ್ತೀನಿ ಸರ್. ಆ ಫೋಟೋಸ್ ಹಾಕಿರೋ ಟೈಮ್ನಾಗೆ ನೀವು ಬರೋ ಟೈಮ್ನಾಗೆ ಆ ಗಾಡಿ ಇರಲ್ಲ. ನಿಮ್ಗೇನು ಅನ್ಸತ್ತೆ ನಾ ಅದೇ ಗಾಡಿ ಬೇಕು ಸರ್, ಅದೇ ಗಾಡಿನ ತೊಗೋಬೇಕಂತ ಬಂದರೆ ಆ ಗಾಡಿ ಇರಲ್ಲ. ಡೈರೆಕ್ಟಾಗಿ ದಾವಣಗೆರೆ ಬರ್ರಿ. 2022 ಇದು ಮ್ಯಾಕ್ಸ್ ಅಂತಂದೇಳಿ ಇದು ಬಂದ್ಬಿಟ್ಟು ಕಂಟೈನರ್, ಇದು ಹಾಲು ಹೊಡೆಯೋಕ್ಕೂ ಬರುತ್ತೆ. ಸಣ್ಣ ಪುಟ್ಟ ಕೊರಿಯರ್ ಆಫೀಸ್ಗಳು ತೊಗೊಂತಾರೆ ಈ ಗಾಡಿಗಳನ್ನ. ಅಂದರೆ ಪರ್ಸನಲ್ ಯೂಸ್ ಮಾಡೋ ಗಾಡಿಗಳು ಇವೆಲ್ಲ 7.5 ಲಕ್ಷ ರೂಪಾಯಿ ಹೇಳ್ತೀವಿ, ಒಂದು 10-20,000 ಹೆಚ್ಚು ಕಮ್ಮಿ. ಒಂದು 7.25 ಫುಲ್ ಕ್ಯಾಶ್ ಅಂದ್ರೆ 7.25 ಲೋನಿಗೆ ಬೇಕಂದ್ರೆ 7.5 ಲಕ್ಷ ರೂಪಾಯಿ. ಆಮೇಲೆ ಸರ್ ಲೋನ್ ಆಗಮಟ್ಟ ಅದೇ ಕಾರಣಕ್ಕೆ ಗಾಡಿ ಡೆಲಿವರಿ ಕೊಡಲ್ಲ, 4 ದಿವಸ 5 ದಿವಸ ಟೈಮ್ ಆಗುತ್ತೆ. ಲೋನ್ ಆಗಮಟ್ಟ ನೀವು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL ಕೊಟ್ಟು ಸಿವಿಲ್ ಸ್ಕೋರ್ ಚೆಕ್ ಮಾಡ್ಕೊಂಡು ಲೋನಿಗೆ ಕನ್ಫರ್ಮೇಷನ್ ಆಗಿ ಓಕೆ ಅಂದ್ಮೇಲೆ ಗಾಡಿ ಕೊಡ್ತೀನಿ. ಭಾಳ ಜನ ಆಸೆ ಇಟ್ಕೊಂಡ್ ಬರ್ತಾರೆ, 1 ಲಕ್ಷ ಕೊಡ್ತೀನಿ ಗಾಡಿ ಕೊಡ್ರಿ, ಯಾವುದೇ ಕಾರಣಕ್ಕೆ ಗಾಡಿ ಕೊಡಲ್ಲ ಸರ್, ಡೆಲಿವರಿ ಬೇಜಾರಾಗ್ಬೇಡ್ರಿ. ಗಾಡಿ ನೋಡ್ಕೊಳ್ರಿ, ಇಷ್ಟ ಆದ್ರೆ ಅಡ್ವಾನ್ಸ್ ಮಾಡ್ರಿ, 4-5 ದಿವಸ ಲೋನ್ ಆಗ್ತದೆ, ಬಂದು ಆಮೇಲೆ ಗಾಡಿ ತೊಗೊಂಡೋಗ್ರಿ ಸರ್. ಇದು ಬಂದ್ಬಿಟ್ಟು ನೋಡಿ ಸರ್ 1.3 ಅಂತಂದೇಳಿ, ಈಗ ಯಾವಾಗಲೇ ಹೇಳಿದ್ನಲ್ಲ 1.3, 1.4, 5, 6 ಅಂತ ಹೇಳಿದ್ನಲ್ಲ, ಇದು 1.3 ಅಂತಂದು ಹೇಳಿದ್ದು. ಈ ಗಾಡಿನ ಬಂದ್ಬಿಟ್ಟು 2022 7.5 ಲಕ್ಷ ರೂಪಾಯಿ ಹೇಳ್ತೀವಿ, ವ್ಯಾಪಾರಕ್ಕೆ ಕೂತ್ಕೊಂಡ್ರೆ 7,25,000 ರೂಪಾಯಿ ಈ ಗಾಡಿ ಸಮೇತ ಕೊಡ್ತೀನಿ ನಿಮಗೆ. ಯಾಕಂತ ಕೇಳಿ ಸರ್ ಎಲ್ಲ ಫೈನಲ್ ಆಗೋ ರೇಟ್ ಹೇಳ್ತಿದ್ದೀನಿ. ಮತ್ತೆ ಅಲ್ಲಿಂದ ದೂರಿಂದ ಬಂದು ಪಾಪ 300-400 ಕಿಲೋಮೀಟರ್ ದೂರಿಂದ ಬರ್ತೀರಿ ಸರ್, ನೀವು ಅಲ್ಲೇ ಫೋನ್ನಾಗ ಕಮ್ಮಿ ಹೇಳಿದ್ರಿ, ಟಿವಿಯಾಗ ಕಮ್ಮಿ ಹೇಳಿದ್ರಿ, ಯೂಟ್ಯೂಬ್ನಾಗ ಕಮ್ಮಿ ಹೇಳಿದ್ರಿ, ಯಾವುದೇ ಕಾರಣಕ್ಕೆ ಕಮ್ಮಿ ಹೇಳಲ್ಲ ಸರ್. ಬಂದ್ಮೇಲೆ ಅದೇ ರೇಟ್ ಹೇಳ್ತೀನಿ, ಇವತ್ತು ಅದೇ ರೇಟ್ ಹೇಳ್ತೀನಿ. ಗಾಡಿ ಮೇಲೆ ಮಾಡಲಿ ಮೇಲೆ ಗಾಡಿ ಕಂಡೀಷನ್ ಮೇಲೆ ರೇಟ್ ಹೋಗುತ್ತೆ. ಆಮೇಲೆ ನೀವು ಅಲ್ಲಿಂದ 7.5 ಲಕ್ಷ ರೂಪಾಯಿ ನೋಡ್ಕೊಂಡು ಇಲ್ಲಿ ಬಂದು 5 ಲಕ್ಷ ಕೊಡಲೇ ಸರ್, 5.5 ಲಕ್ಷ ಕೊಡಲೇ ಅಂದ್ರೆ ಪಾಪ ಬೇಜಾರಾಗ್ಬೇಡ್ರಿ. 10-20,000 ಹೆಚ್ಚು ಕಮ್ಮಿ ಇದ್ರೆ ಬರ್ರಿ. ಇಲ್ಲಿ 7.5 ಲಕ್ಷ ರೂಪಾಯಿ ಅಂತ ಹೇಳ್ತೀನಿ, ಇಲ್ಲಿ ಬಂದು 5 ಲಕ್ಷ 6 ಲಕ್ಷ ಕೇಳಿದ್ರಪ್ಪ ಅಂದ್ರೆ ಟೈಮ್ ವೇಸ್ಟ್ ಮಾಡ್ಕೊಂತೀರಿ. ಹೇಳಕ್ಕೇನು ತಪ್ಪೇನಿಲ್ಲ, ನೀವು 1 ರೂಪಾಯಿ ಕೇಳಿದ್ರೆ ಬೇಜಾರಾಗಲ್ಲ. ಬಟ್ ಬಜಾರ ಏನ್ ಹೇಳಿದ್ರೆ ಆ ರೇಟ್ ಕೇಳ್ರಿ, ಗಾಡಿ ಕೊಡೋ ಜವಾಬ್ದಾರಿ ನಂದು. ಸೊ ಇದು ಬಂದ್ಬಿಟ್ಟು ಸಿಟಿ ಕಿಂಗ್ ಅಂತಂದೇಳಿ 2020 ಸಿಂಗಲ್ ಓನರ್ ಗಾಡಿ, ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ. 7,25,000 ರೂಪಾಯಿ ಹೇಳ್ತೀವಿ, ವ್ಯಾಪಾರಕ್ಕೆ ಕೂತ್ಕೊಂಡು 6.75 ಫೈನಲ್ ಆಗುತ್ತೆ. ಲೋನ್ ಬೇಕಂದ್ರೆ 6 ಲಕ್ಷ ರೂಪಾಯಿ ಲೋನ್ ಆಗುತ್ತೆ, 10-20,000 ಹೆಚ್ಚು ಕಮ್ಮಿ ಆಗುತ್ತೆ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL ಕಂಪಲ್ಸರಿ ಸರ್. ಇದು ಬಂದ್ಬಿಟ್ಟು ಸರ್ ಸಿಟಿ ಪಿಕಪ್ ಅಂತ, ಇದು ಸಿಟಿ ಕಿಂಗ್, ಇದು ಸಿಟಿ ಪಿಕಪ್. ಅದಕ್ಕೆ ಇದು ಡಿಫರೆನ್ಸ್ ಏನಿಲ್ಲ ಸರ್, ಇದಕ್ಕೆ ಹಿಂದ್ಗಡೆ ಬ್ಲೇಡ್ ಸೆಟ್ ಬಂದ್ಬಿಟ್ಟು ಹೌಸಿಂಗ್ ಮೇಲೆ ಬರುತ್ತೆ, ಈ ಬ್ಲೇಡ್ ಸೆಟ್ ಬಂದ್ಬಿಟ್ಟು ಹೌಸಿಂಗ್ ತಳಗ್ ಬರುತ್ತೆ, ಅಷ್ಟೇ ಡಿಫರೆನ್ಸ್. ಸೇಮ್ ಬಾಡಿ ಗಿಡಿ, ಲೆಂತ್, ಇಂಜಿನ್, ಗೇರ್ ಬಾಕ್ಸ್, ಟೈರ್ ಎಲ್ಲ ಸೇಮ್. ಇದು ನೋಡಿ ಸರ್ ಲೇಟೆಸ್ಟ್ ವರ್ಷನ್, ಇದು 2022 ಮ್ಯಾಕ್ಸ್ ಅಂತಂದೇಳಿ. ಈ ಸಿಟಿ ಡಿಫರೆಂಟ್ ಇದೆಲ್ಲ ಅದೇ ಸರ್, ಈಗ 22 ಇದಕ್ಕೇನು ಮುಗಿತಲ್ಲ, ಸಿಟಿ ಕಿಂಗ್ ಮುಗಿದ್ಮೇಲೆ ಈ ಮ್ಯಾಕ್ಸ್ ಅಂತ ಗಾಡಿ ಬರ್ತಿದ್ದಾನೆ. ಈ ಗಾಡಿನ ಕೆಲವರು ಇಷ್ಟಪಡ್ತಿದ್ದಾರೆ. ಇದು ಬಜಾರ್ನಲ್ಲಿ ಮಾರ್ಕೆಟ್ನಲ್ಲಿ ಓಡಕ್ ಕುದ್ರಿನ ಸೇಮ್ ಇಂಜಿನ್, ಗೇರ್ ಬಾಕ್ಸ್ ಸೇಮ್ ಬರುತ್ತೆ. ಇದು 7,75,000 ಹೇಳ್ತೀವಿ, ಒಂದು 7.5 ಲಕ್ಷ ಬಂದು ಈ ಗಾಡಿನ ಕೊಡ್ತೀನಿ ಸರ್. ಯಾವುದೇ ಗಾಡಿ ತೊಗೊಂಡ್ರೆ 10-20 ಅಷ್ಟೇ ಡಿಫರೆನ್ಸ್ ಇರುತ್ತೆ, ಲಕ್ಷ ಗಂಟೆ ಡಿಫರೆನ್ಸ್ ಎಲ್ಲಿ ಸಿಗಲ್ಲ. ಕರ್ನಾಟಕದ ಯಾವುದೇ ಮೂಲೆಗೆ ಹೋದ್ರೂ ದಾವಣಗೆರೆ ಏನ್ ನಡೀತದೆ ಅದೇ ರೇಟೇ ನಡೀದು, 10% ಅಷ್ಟೇ ಹೆಚ್ಚು ಕಮ್ಮಿ ಇರುತ್ತೆ. ಗಾಡಿಯಲ್ಲಿ ಖರ್ಚಿಲ್ಲಪ್ಪ 10% ಜಾಸ್ತಿ, ಗಾಡಿಯಲ್ಲಿ ಖರ್ಚು ಇತ್ತಪ್ಪ 10% ಕಮ್ಮಿ. ಬೇಡ ನಮ್ದು ನಿಮ್ದು ಏನೋ ಮಸ್ಟ್ ಫಸ್ಟ್ ಟೈಮ್ ಯಾವಾಗ ಬಂದಿರ ಇನ್ನೊಂದು 10,000 ಕಮ್ಮಿ ಮಾಡಿ ಕೊಡ್ತೀನಿ. ಆದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಇಂದ ಬಂದು 10,000 ರೂಪಾಯಿ ಕಮ್ಮಿ ಆಯ್ತಾ. ಸಿಟಿ ಕಿಂಗ್ ಅಂತಿರಲ್ಲ ಆ ಥರ ಇದು ಸಿಟಿ ಕಿಂಗ್ 2022 7.75 ಹೇಳ್ತೀನಿ, 7.5 ಲಕ್ಷ ಬಂದ್ರೆ ಕೊಡ್ತೀನಿ, ಡಾಕ್ಯುಮೆಂಟ್ ಫ್ರೆಶ್ ಮಾಡ್ಕೊಡ್ತೀನಿ ಸರ್. ಎಲ್ಲ ಸೇಮ್ ಒಂದೇ ತರ ಗಾಡಿಗಳು ಇರುತ್ತೆ, ಒಂದಲ್ಲ ಅಂತ 10 ಗಾಡಿ ನೋಡ್ರಿ, 10 ಗಾಡಿ ಒಂದು ಗಾಡಿ ಇಷ್ಟಪಡ್ರಿ, ನಿಮ್ಗೆ ಏನು ಬೇಕು ಎಲ್ಲ ಅನುಕೂಲ ಮಾಡ್ಕೊಡ್ತೀನಿ. ಇದು ನೋಡಿ ಸರ್, ಇದು 1.3 2020 ಮಾಡಲಿ. 1 ವರ್ಷ ಇನ್ಸೂರೆನ್ಸ್, 2 ವರ್ಷ FC, ಫೈನಲ್ ರೇಟ್ 7 ಲಕ್ಷ ರೂಪಾಯಿ ಆಗುತ್ತೆ. ಲೋನ್ 6 ಲಕ್ಷ ರೂಪಾಯಿ ಆಗುತ್ತೆ. 1 ವರ್ಷ ಇನ್ಸೂರೆನ್ಸ್, 2 ವರ್ಷ ಪಾಸಿಂಗ್ ಸರ್. ಇಲ್ಲ ಅಂದ್ರೆ ಫ್ರೆಶ್ ಮಾಡಿಸ್ಕೊಡ್ತೀವಿ, 1 ತಿಂಗಳಿದ್ರೆ ನನ್ನ ಜವಾಬ್ದಾರಿ, ಮತ್ತೆ ಹೊಸ ಮಾಡಿಸ್ಕೊಡ್ತೀನಿ. ಇದೆ ಸರ್ ನೋಡ್ರಿ, ಈಗ ಇದ್ರೊಳಗಡೆ ಬುಲರ್ ಒಳಗಡೆ 1.7 ಅಂತಿರಲ್ಲ ಆ ಥರ ಇದು 1.7 ಇದು ಲೇಟೆಸ್ಟ್ ವರ್ಷನ್. ಇದು 2023 ಮಾಡಲು 7,000 ಕಿಲೋಮೀಟರ್ ಓಡಿದೆ. ಇದು ಸಮೇತ ಡಾಕ್ಯುಮೆಂಟ್ ಕಂಡೀಷನ್ ಕೊಡ್ತೀನಿ, ಇದಕ್ಕೂ ಸಮೇತ ಲೋನ್ ಆಗುತ್ತೆ. ಇದು 9,50,000 ಹೇಳ್ತೀನಿ, ವ್ಯಾಪಾರ ಕೂತ್ಕೊಂಡ್ರೆ 9 ಮೇಲೆ ವ್ಯಾಪಾರ ಆಗುತ್ತೆ ಹೊರತು 9 ಒಳಗೆ ಆಗಲ್ಲ. ಇದಕ್ಕೆ ಬೇಕಂದ್ರೆ ಒಂದು 7.5ರಿಂದ 8 ಲಕ್ಷ ಮಟ್ಟ ಲೋನ್ ಆಗುತ್ತೆ. ಇದಕ್ಕೆ 1-1.5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಹಾಕ್ಲೇಬೇಕು. ಕಮರ್ಷಿಯಲ್ ವೆಹಿಕಲ್ ಯಾವುದೇ ತೊಗೊಳ್ರಿ, ದೊಡ್ಡ ವೆಹಿಕಲ್ 1-1.5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ತೊಗೊಂಬರ್ರಿ ಸರ್. ಮೇಗಾ ಎಕ್ಸೆಲ್ ಆಯ್ತು, ಜಿಪ್ ಆಯ್ತು, ಎಲ್ಲ ವೆಹಿಕಲ್ ಇರುತ್ತೆ. ಒಂದು ಟೈಮ್ ದಾವಣಗೆರೆ ಬನ್ನಿ ಸರ್. ಪ್ರೈವೇಟ್ ವೆಹಿಕಲ್ ಬಗ್ಗೆ ಏನಾದರೂ
ಪ್ರೈವೇಟ್ ವೆಹಿಕಲ್ಸ್ ಸದ್ಯ ಫ್ಯಾನ್ಸಿ ವೆಹಿಕಲ್ ಯಾವುದಿಲ್ಲ, ಓನ್ಲಿ ಗೂಡ್ಸ್ ವೆಹಿಕಲ್ ಸಿಗುತ್ತೆ ನಮ್ಮಲ್ಲಿ. ನೀವು ಬನ್ನಿ, ನೀವು ಒನ್ ಟೈಮ್ ಆಫೀಸಿಗೆ ವಿಸಿಟ್ ಮಾಡಿರಿ, ನಿಮ್ಗೆ ಯಾವ ಥರ ವೆಹಿಕಲ್ ಬೇಕು ಆ ಥರ ವೆಹಿಕಲ್ ಕೊಡೋ ಜವಾಬ್ದಾರಿ ನಂದು.